ನಿಮ್ಮ SSLC ಕ್ಲಾಸ್ 10 ಎಕ್ಸಾಮಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿ ಕನ್ನಡ ಸಬ್ಜೆಕ್ಟಲ್ಲಿ ನಿಮಗೆ ರಿಯಲಿ ಸ್ಕೋರ್ ಮಾಡಬೇಕಾ? ಈ 3 ಸೀಕ್ರೆಟ್ ಯೂಸ್ ಮಾಡಿ. ನಿಮಗೆ ಬೇಡ ಬಿಟ್ಟು ಹೋಗಿ, ಈಗ ವೀಡಿಯೋನ ಸ್ಕ್ರೋಲ್ ಮಾಡಿ. ಆದರೆ ಇಫ್ ಯು ರಿಯಲಿ ವಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್, ವಾಚ್ ದಿಸ್ ವಿಡಿಯೋ. 3 ಟಿಪ್ಸ್. ಫಸ್ಟ್, ನೋಟ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ತುಂಬ ಇಂಪಾರ್ಟೆಂಟ್. ನೋಟ್ಸ್ ನಿಮ್ಮ ಹತ್ರ ಇರಲೇಬೇಕು, ವಿಚ್ ಕನ್ಸಿಸ್ಟ್ ಆಫ್ PYQs ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಮ ಹತ್ರ ಇಲ್ಲ, ಹೋಗಿ ಟೀಚರ್ಸ್ ಹತ್ರ ಕೇಳಿ, ಅವರ ಹತ್ರ PDFs ಇರುತ್ತೆ, ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ. ಯೂಸ್ ಇಟ್. ಟೆಕ್ಸ್ಟ್ ಬುಕ್ ನೀವು ಓದಲೇಬೇಕು, ಕಂಪಲ್ಸರಿ. ಗ್ರಾಮರ್, MCQsಗಾಗಿ ಯು ನೀಡ್ ಟು ಬಿ ವೆರಿ ಗುಡ್ ಇನ್ ಗ್ರಾಮರ್. ಡೌಟ್ ಇದೆ ಗ್ರಾಮರಲ್ಲಿ, ಯೂಟ್ಯೂಬ್ ಬನ್ನಿ, ಸರ್ಚ್ ಮಾಡಿ, ಆಲ್ ಯರ್ ಡೌಟ್ಸ್ ವಿಲ್ ಬಿ ಕ್ಲಿಯರ್ಡ್. ಸರಿಯಾಗಿ ನೋಟ್ಸ್, ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟ್, ಹ್ಯಾಂಡ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಎಕ್ಸಾಮ್ಸಲ್ಲಿ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಗೆ ಗೊತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟು ಒಳ್ಳೆ ಇಲ್ಲ, ಅದಕ್ಕೆ ಏನು ಮಾಡಬೇಕು ನೀವು ಸರಿಯಾಗಿ ಕೇಳಿ. ಫಸ್ಟ್, ನೀವು ಯಾವ ಆನ್ಸರ್, ಫಾರ್ ಎಕ್ಸಾಂಪಲ್ ನಿಮ್ಮ ತಪ್ಪಾಯಿತು, ಅದನ್ನು ಒಟ್ಟಾರ ಈಗೀಗೆ ಬರೆಯೋದಲ್ಲ, ಈಗೀಗೆ ಕಟ್ ಮಾಡೋದು, ಈಗೀಗೆ ಕಟ್ ಮಾಡೋದು, ಹಾಗೆ ಮಾಡಲಿಕ್ಕಿಲ್ಲ. ಜಸ್ಟ್ ಒನ್ ಲೈನ್, ಸ್ಮಾಲ್ ಲೈನ್ ಸಾಕು. ಅದು ಅಷ್ಟು ಕಾಣಬಾರ್ದು ನೀವು ಕಟ್ ಹಾಕಿದ್ದೀರ ಅಂತ, ಸ್ವಲ್ಪ ಹಾಕಿದರೆ ಸಾಕು. ಟೆಲ್ಲಿಂಗ್ ಯು ವೆರಿ, ಸರಿಯಾಗಿ ಕೇಳಿ, ಸ್ವಲ್ಪ ಲೈನ್ ಹಾಕಿದರೆ ಸಾಕು. ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ಫಿಲ್ ದ ಆನ್ಸರ್. ಅಂದರೆ ಏನು ಫಿಲ್ ದ ಆನ್ಸರ್? ಎಸ್, ರೈಟ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನಿಮಗೆ ಅದರ ಆನ್ಸರ್ ಗೊತ್ತಿಲ್ಲ, ಆ ಚಾಪ್ಟ್ರಿಂದ ಯಾವ ಆನ್ಸರ್ ನಿಮ್ಗೆ ಗೊತ್ತು ಅದನ್ನು ಬರೆದು ಬಿಡಿ, ಮುಗೀತು. ಫಾರ್ ಎಕ್ಸಾಂಪಲ್ 2-3 ವಾಕ್ಯಗಳು ನೀವು ಅಷ್ಟು ಬರೀಬೇಕು, ನೀವು ಕಂಪ್ಲೀಟಾಗಿ ಬರೀಬೇಕು, ಸ್ವಲ್ಪ ಬರೆಯೋದಲ್ಲ. ನಿಮ್ಮ ನೋಟ್ಸಲ್ಲಿ ಸ್ವಲ್ಪ ಉಂಟು, ಹಾಗೆ ಸ್ವಲ್ಪ ಬರೆಯೋದಲ್ಲ, ಕಂಪ್ಲೀಟಾಗಿ ಬರೀಬೇಕು. ಟೀಚರ್ಸ್ ಯಾಕಂದರೆ ಓದಲ್ಲ, ಅವರು ನಿಮ್ಗೆ ಏನು ಬರೆದಿದ್ದಾರೆ ಓದಲ್ಲ, ಅವ್ರು ಖಾಲಿ ಕಾಂಟೆಂಟ್ ನೋಡ್ತಾರೆ, ಎಷ್ಟು ಬರೆದಾನೆ ಅದು ನೋಡಿ ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ಸ್ಟ್ರೆಚ್ ಆನ್ಸರ್. ಬೋರ್ಡ್ ಎಕ್ಸಾಮ್ಸಲ್ಲಿ ನೀವು ಆನ್ಸರ್ ಸ್ಟ್ರೆಚ್ ಮಾಡಲೇಬೇಕು, ಯಾವ ಸಬ್ಜೆಕ್ಟ್ ಆಗಲಿ ಸ್ಟ್ರೆಚ್ ಮಾಡಿ. ಇಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.